ಇದು ಇಡೀ ಕರ್ನಾಟಕಕ್ಕೆ ಬಿಗ್ ಶಾಕಿಂಗ್ ಕೊಡುವಂತಹ ಒಂದು ನ್ಯೂಸ್. ಬಿಗ್ ಬಾಸ್ ವೀಕ್ಷಕರಿಗೆ ಶಾಕ್ ಕೊಟ್ಟ ಸ್ಟಾರ್ ನಟ. ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಗುಡ್ ಬೈ ಹೇಳೇ ಬಿಟ್ಟರು ನಟ ಸುದೀಪ್. ಇನ್ಮೇಲೆ ಸ್ಟಾರ್ ನಟ ಕಿಚ್ಚ ಸುದೀಪ್ ಬಿಗ್ ಬಾಸ್ ಮಾಡಲ್ವಂತೆ. ಎಸ್, ಇದು ಇಡೀ ಕರ್ನಾಟಕಕ್ಕೆ ಬಿಗ್ ಶಾಕಿಂಗ್ ನ್ಯೂಸ್. ಬಿಗ್ ಬಾಸ್ ವೀಕ್ಷಕರಿಗೆ ಶಾಕ್ ಕೊಟ್ಟ ಸ್ಟಾರ್ ನಟ. ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಗುಡ್ ಬೈ ಹೇಳೇ ಬಿಟ್ಟರು ನಟ ಸುದೀಪ್. ಇನ್ಮೇಲೆ ಸ್ಟಾರ್ ನಟ ಕಿಚ್ಚ ಸುದೀಪ್ ಬಿಗ್ ಬಾಸ್ ಮಾಡಲ್ವಂತೆ. 2013ರಲ್ಲಿ ಶುರುವಾಗಿದ್ದ ಕನ್ನಡದ ಬಿಗ್ ಬಾಸ್ ರಿಯಾಲಿಟಿ ಶೋ ಸತತ 11 ಸೀಸನ್ಗಳನ್ನು ನಡೆಸಿಕೊಟ್ಟಿದ್ದಂತಹ ನಟ ಕಿಚ್ಚ ಸುದೀಪ್. ಕೊನೆಯ ನಿರೂಪಣೆ ಬಗ್ಗೆ ಕಿಚ್ಚ ಸುದೀಪ್ ಭಾವುಕ ಪೋಸ್ಟ್. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಮೇಲೆ ಅಪಾರವಾದ ಪ್ರೀತಿ ಗೌರವವಿದೆ ಎಂದ ಸುದೀಪ್. ಮುಂದಿನ ಶನಿವಾರ ಭಾನುವಾರ ನಡೆಯುವ ಗ್ರ್ಯಾಂಡ್ ಫಿನಾಲೆ ನನ್ನ ಕೊನೆಯ ಶೋ ಎಂದ ಕಿಚ್ಚ. ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಅಂತಿಮ ವಿದಾಯ ಘೋಷಿಸಿದ ನಟ ಸುದೀಪ್. ಎಸ್, ಇದು ಬಿಗ್ ಬಾಸ್ ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ. ಬಿಗ್ ಬಾಸ್ ರಿಯಾಲಿಟಿ ಶೋಗೆ ನಟ ಸುದೀಪ್ ಗುಡ್ ಬೈ ಅಂದಿದ್ದೇಕೆ? ಎಸ್, ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ನಟ ಸುದೀಪ್ ಅವರು ಈಗ ಗುಡ್ ಬೈ ಹೇಳಿರುವಂತಹದ್ದು. ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ವಿದಾಯ ಹೇಳಲು ಏನು ಕಾರಣ? ಹಾಗಾದರೆ ಬಿಗ್ ಬಾಸ್ ಕಾರ್ಯಕ್ರಮವನ್ನು ಯಾರು ಮಾಡ್ತಾರೆ? ಬಿಗ್ ಬಾಸ್ ಮುಂದಿನ ಕಾರ್ಯಕ್ರಮವನ್ನು, ಅಂದರೆ ಮುಂದೆ ಬರುವಂತಹ ಕಾರ್ಯಕ್ರಮವನ್ನು, ಮುಂದಿನ ವರ್ಷ ಬರುವಂತಹ ಒಂದು ಕಾರ್ಯಕ್ರಮ, ಬಿಗ್ ಬಾಸ್ನ ಕಾರ್ಯಕ್ರಮವನ್ನು ಯಾರು ಮಾಡ್ತಾರೆ? ಈಗ ಸದ್ಯಕ್ಕೆ ಇರುವಂತಹ ಒಂದು ಪ್ರಶ್ನೆ. ಸದ್ಯಕ್ಕೆ ಏನಪ್ಪ ಅಂತಂದರೆ, ಬಿಗ್ ಬಾಸ್ ರಿಯಾಲಿಟಿ ಶೋನಿಂದ ಈಗ ಕಿಚ್ಚ ಸುದೀಪ್ ಅವರು ಹೊರಗಡೆ ಬಂದಿದ್ದಾರೆ. 2013ರಲ್ಲಿ ಈ ಒಂದು ಶೋ ಶುರುವಾಗಿತ್ತು. ಸತತ 11 ಸೀಸನನ್ನು ನಡೆಸಿಕೊಟ್ಟಿದ್ದಂತಹ ಕಿಚ್ಚ ಸುದೀಪ್ ಅವರು ಈಗಾಗಲೇ ಕಿಚ್ಚ ಸುದೀಪ್ ಅವರು ಟ್ವೀಟ್ ಮಾಡಿದ್ದಾರೆ. ಆ ಟ್ವೀಟ್ ಈಗ ನಿಮ್ಮ ಫ್ರೀಡಮ್ ಟಿವಿಯ ಸ್ಕ್ರೀನ್ನಲ್ಲಿ ಬರ್ತಾ ಇರುವಂತಹದ್ದು. ಅಂದರೆ ಇಲ್ಲಿವರೆಗೂ ಕೂಡ ನನಗೆ ಅವಕಾಶವನ್ನು ಮಾಡಿಕೊಟ್ಟಂತಹ ಎಲ್ಲರಿಗೂ ಕೂಡ ಧನ್ಯವಾದ. ಎಸ್ಪೆಷಲಿ ಕಲರ್ಸ್ ಕನ್ನಡ ಅವರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನನಗೆ ಒಳ್ಳೆ ಆಪರ್ಚುನಿಟಿ ಕೊಟ್ಟರು. ಸೊ ಹಾಗಾಗಿ ಈ ಒಂದು ಆಪರ್ಚುನಿಟಿಗೆ ನಾನು ಕೂಡ ನ್ಯಾಯ ಒದಗಿಸಿಕೊಟ್ಟಿದ್ದೇನೆ. ಸೊ ಇನ್ನು ಮುಂದೆ ನಾನು ಈ ಒಂದು ರಿಯಾಲಿಟಿ ಶೋನಲ್ಲಿ ನಾನು ಭಾಗವಹಿಸಲ್ಲ, ಹೋಸ್ಟಿಂಗ್ ಮಾಡಲ್ಲ ಅಂಥೇಳಿ ಈಗಾಗಲೇ ಒಂದು ಅಂತಿಮ ವಿದಾಯವನ್ನು ಈಗ ಕಿಚ್ಚ ಸುದೀಪ್ ಅವರು ಮಾಡಿರುವಂತಹದ್ದು. ಸಾಕಷ್ಟು ಜನಪ್ರಿಯ ಕಾರ್ಯಕ್ರಮ ಕಿಚ್ಚ ಸುದೀಪ್ ಅವರ ಕಾರ್ಯಕ್ರಮ.